ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಸಿಕ್ಕಿರುವಂತಹ ಸೈಟುಗಳ ವಿಚಾರದಲ್ಲಿ ಮಹತ್ವದ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಮುಂದೆ ಆಸ್ತಿ ಹೊಂದಿರುವವರಿಗೆ ಬಿ ಖಾತಾ ನೀಡುವುದರ ಬದಲಿಗೆ ಹೆಚ್ಚುವರಿ ಅಭಿವೃದ್ಧಿ ಶುಲ್ಕವನ್ನು ತೆಗೆದುಕೊಂಡು ಒಂದೇ ಸರಿ ಎ ಖಾತಾ ನೀಡುವುದಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಭರ್ಜರಿ ಸಿದ್ಧತೆಗಳು ಜೋರಾಗಿದೆ. ಇದು ಬೆಂಗಳೂರಿನಲ್ಲಿ ಲಕ್ಷಾಂತರ ಬಿ ಖಾತಾ ಇರುವಂತಹ ಆಸ್ತಿದಾರರಿಗೆ ಬಂಪರ್ ಸುದ್ದಿ ಅಂತಲೇ ಹೇಳ್ಬೋದು. ಬಿ ಖಾತಾ ಎಂದಿಗೂ ಕೂಡ ಸಮಸ್ಯೆನೇ. ಶುಲ್ಕವನ್ನು ಪಾವತಿ ಮಾಡಿ ಎ ಖಾತಾವನ್ನು ಪಡೆದುಕೊಳ್ಳೋದಕ್ಕೆ ಹಲವು ಆಸ್ತಿದಾರರು ಸಿದ್ಧರಿದ್ದಾರೆ. ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಬದಲಾವಣೆಯನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಣ್ಣ ಸೈಟ್ಗಳ ಗೈಡೆನ್ಸ್ ವ್ಯಾಲ್ಯೂವಿನ 5% ಹಾಗೂ ಅದಕ್ಕಿಂತ ದೊಡ್ಡ ಸೈಟ್ಗಳಿಂದ ಗೈಡೆನ್ಸ್ ವ್ಯಾಲ್ಯೂವಿನ ಬರೋಬ್ಬರಿ 15% ಮೊತ್ತದ ಹಣವನ್ನು ಸಂಗ್ರಹಿಸುವ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ಅಂತ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ತುಷಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲೇ ಅಭಿವೃದ್ಧಿ ಶುಲ್ಕ ಸಂಗ್ರಹಿಸಿದಂತಹ ಎ ಖಾತಾ ಕೊಡೋದಕ್ಕೆ ಉದ್ದೇಶವನ್ನು ಕೂಡ ಇಟ್ಕೊಳ್ಳಲಾಗಿದೆ. ಒಂದೊಮ್ಮೆ ಈ ಪದ್ಧತಿ ಏನಾದರೂ ಜಾರಿಯಾದರೆ ಬಿ ಖಾತಾ ಆಸ್ತಿದಾರರಿಗೆ ಬಂಪರ್ ಅಂತಲೇ ಹೇಳ್ಬೋದಾಗಿದೆ.